ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಏನು ಕೊಡಲಾಗಿತ್ತು. ಇವತ್ತು ಅವರು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದರು. 17 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ಕೊಲೆ ಆರೋಪಿಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇಂದು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ 17 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ಕೊಲೆ ಆರೋಪಿಗಳು ಸದ್ಯ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ಕೊಲೆ ಆರೋಪಿ ನಟ ದರ್ಶನ್ ಅಲ್ಲಿಂದಲೇ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಇತ್ತ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ದರ್ಶನ್ ಪರ ಇಬ್ಬರು ವಕೀಲರು, ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್ ಸಹ ಆಗಮನ. ಇನ್ನು ಜೈಲಿನಲ್ಲಿ ದರ್ಶನ್ ಪತ್ನಿ, ಸಹೋದರ ಹಾಗೂ ವಕೀಲರ ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಡ್ರೈ ಫ್ರೂಟ್ಸ್, ಬಿಸ್ಕೆಟ್ಸ್ ಮತ್ತು ದೇವ್ರ ಪ್ರಸಾದ ಕೂಡ ತಂದುಕೊಟ್ಟಿರೋ ಮಾಹಿತಿ. ಇನ್ನು ಚಾರ್ಜ್ ಶೀಟ್ ಸಮೇತ ಬಂದ ಸಹೋದರ ದಿನಕರ್ ತೂಗುದೀಪ್. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ನ್ಯಾಯಾಂಗ ಬಂಧನಕ್ಕೆ ಮತ್ತೆ ಇಂದು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ 17 ಜನ ಆರೋಪಿಗಳು ಬೇರೆ ಬೇರೆ ಜೈಲಲ್ಲಿರ್ತಕ್ಕಂಥವ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದರು. ಈಗ ನಾವು ವಿಜುವಲ್ಸ್ ನೋಡ್ತಾ ಇದ್ದೀವಿ. ಇದು ಬಳ್ಳಾರಿಯಲ್ಲಿ ನಟ ದರ್ಶನನ್ನು ನೋಡಲಿಕ್ಕೆ ವಕೀಲರು ಸಮೇತ ದಿನಕರ ತೂಗುದೀಪ್, ಅತ್ತಿಗೆ ವಿಜಯಲಕ್ಷ್ಮಿ ಜೊತೆ ಬಂದಿರತಕ್ಕಂಥದ್ದು. ಇವತ್ತು ಏನು ನೋಡಿ ಅಲ್ಲಿ ವಿಜುವಲ್ಸ್ ಕಾಣಿಸ್ತಾ ಇದೆ. ಇವತ್ತು ವಿಜಯಲಕ್ಷ್ಮಿ ಪತ್ನಿ ಮತ್ತು ತಮ್ಮ ಸಹೋದರ ತೂಗುದೀಪ್ ಏನು ಭೇಟಿಯಾಗಿದ್ದರು. ಈ ವೇಳೆ ಅವರು ಬ್ಯಾಗಲ್ಲಿ ಡ್ರೈ ಫ್ರೂಟ್ಸು ಮತ್ತು ಬಿಸ್ಕೆಟ್ಸು ಅವ್ರಿಗೆ ಬೇಕಾದ ಒಂದಷ್ಟು ತಿಂಡಿಗಳನ್ನು ತಂದಿದ್ದರು. ಅದನ್ನು ಪೊಲೀಸರು ಪರಿಶೀಲಿಸಿ ಬಳಿಕ ದರ್ಶನ್ ಈಗ ಅದನ್ನು ತೆಗೆದುಕೊಂಡು ತಮ್ಮ ಸೆಲ್ಗೆ ಹೋಗ್ತಾ ಇರ್ತಕ್ಕಂಥ ನೋಡಿ ಪರಿಶೀಲನೆ ಒಂದು ಕಡೆ ಮೊದಲಿಗೆ ತಂದಂಥ ಸಂದರ್ಭದಲ್ಲಿ ಪೊಲೀಸರು ಅದನ್ನು ಪರಿಶೀಲನೆ ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜಾತಿಥ್ಯ, ವಿಶೇಷ ಸೌಲಭ್ಯಗಳನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಹೊಂದಿತ್ತು ಅಂತ ಒಂದು ಆರೋಪ ಆಯಿತು. ಸೊ ಆರೋಪಕ್ಕೆ ಸಾಕ್ಷ್ಯ ಎಂಬಂತೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿದ್ವು, ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಈ ಬೆನ್ನಲ್ಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕಾರಾಗೃಹಗಳಿಗೆ ಅವರನ್ನು ಸ್ಥಳಾಂತರ ಮಾಡಲಾಗಿತ್ತು. ಅದೇ ಪ್ರೊಸೆಸ್ನಲ್ಲಿ ನಟ ದರ್ಶನನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಶಿಫ್ಟ್ ಮಾಡಲಾಗಿತ್ತು. ಸೊ ಈಗ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಆರೋಪಿ, ಈ ಒಂದು ಕೊಲೆ ಪ್ರಕರಣದ 2ನೇ ಆರೋಪಿ. ಸೊ ಅವ್ರನ್ನ ಇವತ್ತು ಅವರ ಪತ್ನಿ ವಕೀಲರನ್ನು ಕರೆದುಕೊಂಡೋಗಿ, ಜೊತೆಗೆ ಏನು ಚಾರ್ಜ್ ಶೀಟ್ ಈಗಾಗಲೇ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ, ಅದನ್ನು ಕೂಡ ತೆಗೆದುಕೊಂಡೋಗಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ. ಈ ವೇಳೆ ಪತ್ನಿ ನಟನನ್ನು ನೋಡಲು ಹೋದಾಗ, ದರ್ಶನನ್ನು ನೋಡಲು ಹೋದಾಗ ಒಂದಷ್ಟು ಡ್ರೈ ಫ್ರೂಟ್ಸು, ಬಿಸ್ಕೆಟ್ಸು, ತಿಂಡಿಗಳು ಏನು ಒಳಗಡೆ ಏನು ಅಲೌಡ್ ಮಾಡ್ಬೋದು, ಪ್ರಿಸನ್ ಆ್ಯಕ್ಟ್ ಪ್ರಕಾರ ವಿಚಾರಣಾಧೀನ ಕೈದಿಗಳಿಗೆ ಕುಟುಂಬಸ್ಥರು ಕೊಡ್ತಕ್ಕಂಥ ಕೆಲವು ವಸ್ತುಗಳು ಏನಿರ್ತವೆ ಅವ್ರನ್ನ ಅಲೋ ಮಾಡ್ಬೋದು, ಅಂಥದ್ದನ್ನು ಅಲೋ ಮಾಡಲಿಕ್ಕೆ ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಬ್ಯಾಗನ್ನು ಅಲ್ಲೇ ಗೇಟಲ್ಲೇ ಇಟ್ಟು ಏನೇನು ತಂದಿದ್ದೀರ ಅಂತ ಚೆಕ್ ಮಾಡಿದ್ದಾರೆ. ಬಳಿಕ ಅವರ ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಡ್ರೈ ಫ್ರೂಟ್ಸು, ಏಕೆಂದರೆ ಹೊರಗಡೆ ಇದ್ದಾಗ ಒಳ್ಳೆ ಊಟದ ವ್ಯವಸ್ಥೆ, ಒಳ್ಳೆ ಪಾರ್ಟಿ ವ್ಯವಸ್ಥೆಯಲ್ಲಿ ಇದ್ದಂಥ ನಟ ದರ್ಶನ್ ಸದ್ಯ ಈಗ ಬಳ್ಳಾರಿ ಜೈಲಿನಲ್ಲಿ ಒಬ್ಬರೇ ಸಿಂಗಲ್ ಆಗಿ ಒಂದು ಸೆಲ್ನಲ್ಲಿದ್ದಾರೆ. ಅದು ಕೂಡ CCTVಯ ಕಣ್ಗಾವಲಿನಲ್ಲಿರ್ತಕ್ಕಂಥದ್ದು. ಸೊ ಇವತ್ತು ಕೂಡ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ನ್ಯಾಯಾಂಗ ಬಂಧನ ಅಂತ್ಯ ಆಯಿತು. ಹಾಗಾಗಿ ಇವತ್ತು ಅವರನ್ನು ಕೋರ್ಟ್ ಮುಂದೆ 24ನೇ ಕೋರ್ಟಲ್ಲಿ ಮುಂದೆ ಇವತ್ತು ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲೆಲ್ಲಿದ್ದಾರೋ ಜೈಲಿಂದನೇ ಅಲ್ಲಿಂದನೇ ನ್ಯಾಯಾಧೀಶರ ಮುಂದೆ 17 ಜನ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಸೊ ಹಾಜರುಪಡಿಸಿ ಕೋರ್ಟ್ ಅವರಿಗೆ ನಾಳೆವರೆಗೂ ಕೂಡ ಅವರ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ನಾಳೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಸೊ ಕೋರ್ಟ್ ನಾಳೆ ಯಾವ ರೀತಿಯಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಆರೋಪಿಗಳು ಇನ್ನು ನ್ಯಾಯಾಂಗ ಬಂಧನ ಮುಗಿದ ಕೂಡಲೇ ಅವರು ಕೋರ್ಟ್ ಮುಂದೆ ಹಾಜರುಪಡಿಸೋದು ಸಾಮಾನ್ಯ. ಜೊತೆಗೆ ಒಂದು ಕಡೆ ಬೇಲ್ ಪ್ರೋಸೆಸ್ಗಳು ಕೂಡ ನಡೀತಾ ಇರ್ತವೆ. ಈ ನಡುವೆ ಪ್ರಕರಣದ ತನಿಖಾಧಿಕಾರಿಗಳೇನಿರ್ತಾರೆ ಅವರು ಅಬ್ಜೆಕ್ಷನನ್ನು ಫೈಲ್ ಕೂಡ ಮಾಡ್ತಾರೆ. ಅದಕ್ಕೂ ಅವರಿಗೆ ಅವಕಾಶ ಇರ್ತದೆ. ಅವಶ್ಯಕತೆ ಇದ್ದಲ್ಲಿ ಅವರು ಅಬ್ಜೆಕ್ಷನನ್ನು ಫೈಲ್ ಮಾಡ್ತಾರೆ. ಸೊ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಸಾಕಷ್ಟು ವಿಸ್ತಾರವಾದಂಥ ತನಿಖೆ ನಡೆದಿರೋದ್ರಿಂದ ಮತ್ತು ಪ್ರಭಾವಿ ವ್ಯಕ್ತಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಸಹಜವಾಗಿಯೇ ತನಿಖಾಧಿಕಾರಿಗಳು ಏನು ಇವರ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಅಬ್ಜೆಕ್ಷನ್ ಆಗ್ಬೋದು, ಅಥವಾ ಅವರ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಅವಧಿ ಮುಗಿದಾಗ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಅವರು ಮನವಿಯನ್ನು ಸಲ್ಲಿಸ್ಬೋದು.
ಸೊ ಇಂಥ ಪ್ರೋಸೆಸ್ಗಳು ನಡೀತಾ ಇದ್ದಾವೆ. ಒಟ್ಟಿನಲ್ಲಿ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಏನು ನ್ಯಾಯಾಂಗ ಬಂಧನ ನಾಳೆವರೆಗೂ ಕೂಡ ವಿಸ್ತಾರ ಮಾಡಿ ಕೋರ್ಟ್ ಆದೇಶ ಮಾಡಿದೆ ಈಗ.